ನಮ್ಮ ಚೆಲುವ ಚಾಮರಾಜನಗರದ ಎಲ್ಲ ಕಂಟೆಂಟ್ ಕ್ರಿಯೇಟರ್ಗಳು ಒಂದು ಕಡೆ ಸೇರ್ತಾ ಇದ್ದೀವಿ. ಮೂಮೆಂಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಯಾವಾಗಲೂ ಮಳೆ ಬರೋದು ಏನಕ್ಕೆ ಹೇಳೋ, ಏನಕ್ಕೆ ಶುಭ ಸಂಕೇತ ಅಂತ. ಈಗ ಮಳೆ ಬರ್ತೈತೆ ಅಂದರೆ ಇದೊಂದು ಶುಭ ಸಂಕೇತ. ನಿಮ್ಗೆ ಗೊತ್ತೇ ಇದೆ, ನಾನು ಗುಂಡ್ಲುಪೇಟೆ ಹುಡುಗಿ ತೇಜು ಪುಡಿಯಪ್ಪ ಎಲ್ಲ ಮೀಟ್ ಆಗ್ತಿರೋ ಒಂದು ಖುಷಿಗೋಸ್ಕರ ನಾನು ಬರಲೇಬೇಕು ಅಂತ ಬಂದಿದ್ದೀವಿ. ನಾವು ಎಲ್ಲದಕ್ಕೂ ಒಟ್ಟಿಗೆ ನಿಂತಿರ್ತೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸಭೆಯಲ್ಲಿ. ಧನ್ಯವಾದ. ಭಾಷಣನೇ ಮಾಡ್ಬಿಟ್ಟಲ್ಲ. ನಮ್ಮ ಚಾಮರಾಜನಗರದಲ್ಲಿ ಇಷ್ಟೊಂದೆಲ್ಲ ಕ್ರಿಯೇಟರ್ಸ್ ಇದ್ದಾರೆ ಅಂತ ಇವತ್ತೇ ಫಸ್ಟ್ ಟೈಮ್ ಗೊತ್ತಾಗ್ತಿರೋದು. ಸೊ ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಚಿಟ್ಟು. ಇವತ್ತು ವಿಡಿಯೋ ಮಾಡ್ತಾ ಇರೋವಂಥ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ, ತಮ್ಲೈನ್ ನೋಡಿ. ಇವತ್ತು ಒಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಏಕೆಂದರೆ ನಮ್ಮ ಚೆಲುವ ಚಾಮರಾಜನಗರದ ಎಲ್ಲ ಕಂಟೆಂಟ್ ಕ್ರಿಯೇಟರ್ಗಳು ಒಂದು ಕಡೆ ಸೇರ್ತಾ ಇದ್ದೀವಿ. ಮೂಮೆಂಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ, ಯಾರ್ಯಾರು ಬರ್ತಾರೆ ಮತ್ತು ಹೇಗೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದನ್ನು ನೋಡೋಕ್ಕೆ. ಇನ್ನೇನು ಇವಾಗ ಆನ್ ದ ವೇ ಎಲ್ಲರೂ ಇದ್ದಾರೆ. 12 ಗಂಟೆ ಆಗಿದೆ. 1 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ನೀವು ಕೂಡ ಬನ್ನಿ. ಮತ್ತು ಮುಂದಿನ ದಿನಗಳಲ್ಲಿ ಇದೇ ಥರ ಕ್ರಿಯೇಟರ್ ಮೀಟಪ್ಸ್ಗಳು ನಡೀತಾ ಇರುತ್ತೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ. ನೀವು ಹೊಸ್ದಾಗಿ ಏನಾದರೂ ಕ್ರಿಯೇಟರ್ಗಳಾಗಿದ್ದರೆ ಆಗಬೇಕು ಅಂತ ಇದ್ದರೆ ಆದಷ್ಟು ಬೇಗ ಕ್ರಿಯೇಟರ್ಗಳಾಗ್ಬಿಡಿ. ಯಾಕೆಂದರೆ ಟೈಮು ಆಲ್ರೆಡಿ ಮುಂದೆ ಹೋಗ್ತಾ ಇದೆ. ಇವತ್ತಿನ ಮೀಟಪ್ ಹೇಗಿರುತ್ತೆ ಎಲ್ಲನೂ ನೋಡೋಣ ಬನ್ನಿ. ಸೊ ನಮ್ಮ ಮೊದಲ ಕ್ರಿಯೇಟರ್ ಆಗಿ ನಮ್ಮ ರಂಜನ್ ವೀರಭದ್ರಸ್ವಾಮಿ ಅವರು ಬಂದಿದ್ದಾರೆ. ನಮಸ್ತೆ ರಂಜನ್. ಬೆಂಗಳೂರಿಂದ ಬಂದಿದ್ದಾನೆ ಗುರು. ನಮಸ್ಕಾರ. ಬೆಂಗಳೂರಿಂದ ನಮ್ಮ ರಂಜನ್ ಬಂದಿದ್ದಾನೆ ಗುರು. ಹೆಂಗೈತೆ ಎಕ್ಸ್ಪೆಕ್ಟೇಷನು? ಮತ್ತು ಇವಾಗ ನೋಡಬೇಕು ಯಾವ ಥರ ಹೆಂಗೆ ಎಷ್ಟು ಸೇರ್ಬೋದು. ನನಗೂ ಅದೇ ಥರ ಎಕ್ಸೈಟ್ಮೆಂಟ್ ಇದೆ. ಓಕೆ, ಯಾವ ಥರ. ಸೊ ನಮ್ಮ ರಂಜನ್ ಬಂದಿದ್ದಾನೆ. ಹಾಗೆ ಇನ್ನು ಲೊಕೇಶನ್ನು ಎಲ್ಲಿ ಇವತ್ತು ನಡೀತಾ ಇರೋದು ಅದನ್ನು ತಿಳಿಸ್ಬಿಡ್ತೀನಿ. ಮೊದಲನೇದಾಗಿ ಇದು ಈ ಕಡೆ ಚಾಮರಾಜನಗರ ಹೋಗುವಂಥ ರೋಡು, ಬೈಪಾಸ್ ರೋಡು ಇದು. ಹಿಂಗೆ ಹೋಗ್ತು ಅಂದರೆ ಕೊಳ್ಳೇಗಾಲ ಹೋಗ್ತೀವಿ. ಹಾಗೆ ಅಲ್ಲಿ ಬೈಪಾಸ್ ಹಿಂದ್ಗಡೆ ಅಂದರೆ ನಮ್ಮ ರೇವಮ್ಮ ಪುಟ್ಟಸುಬ್ಬಪ್ಪ ಚೌಟ್ರಿ ಏನಿದೆ ಅದರ ಹಿಂದ್ಗಡೆಯಿಂದ ಹೋಗ್ತು ಅಂದರೆ ನಮ್ಮ ಸಂತೆಮರಳಿ ಸರ್ಕಲ್ ಏನಿದೆ ಅಲ್ಲಿ ಹೋಗ್ತೀವಿ. ನಾವು ಇವತ್ತು ಸೇರ್ತಾ ಇರೋವಂಥದ್ದು ಬೈಪಾಸ್ ಕಂಡಿಮೆಂಟ್ಸ್. ನಾವು ಬೈಪಾಸ್ ಕೆಫೆ ಅಂತ ಹೇಳ್ತೀವಿ. ಇದಕ್ಕೆ ಸಾಕಷ್ಟು ಹೆಸರುಗಳನ್ನ ನಾವು ಕೊಟ್ಕೊಂಡಿದ್ದೀವಿ. ಅದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಮೈಕ್ ಇದೆ ಅವನ ಹತ್ರನೂ, ಏನು ತೊಂದರೆ ಇಲ್ಲ. ರಂಜನ್ ಅಂತ, ರಂಜನ್ ವೀರಭದ್ರಸ್ವಾಮಿ ಅಂತ ನಮ್ಮದು ಚಾನಲ್ ಐತೆ ಆಯ್ತಾ. ನಮ್ಮ ಅರುಣ್ ಅವರಷ್ಟೇನು ದೊಡ್ಡ ಚಾನಲ್ ಮಾಡಲ್ಲ. ನನಗಿಂತ ಮೊದಲು ಯೂಟ್ಯೂಬ್ ಶುರು ಮಾಡಿದವನು ಇವನೇನೆ ನಮ್ಮ ಭಾಗದಲ್ಲಿ, ಸರಿನಾ? ಅದಾದಮೇಲೆ ನಾನು ಇವನನ್ನು ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದು. ಬ್ರದರ್ ಬಸ್ ತಿಂಡಿ ಮಾಡಿದ್ರ? ತಿಂಡಿ ಆಯಿತು, ನಿಮ್ದಾಯ್ತಾ? ಓಕೆ, ವೆಲ್ಕಮ್ ಟು ಅವರ್ ಮೀಟಪ್ ಎಲ್ರಿಗೂ. ಥ್ಯಾಂಕ್ ಯು ಬೈ ಬಂದಿದ್ದಕ್ಕೆ ಸರ್. ವೆಲ್ಕಮ್. ಓಕೆ, ಇವಾಗ ಒಂದು ಟೀಮ್ ಬಂದಿದೆ. ಎಲ್ಲಿಂದ ಬಂದಿದೆ ಬ್ರದರ್? ಎಲ್ಲ ಗುಂಡ್ಲುಪೇಟೆಯಿಂದ. ಗುಂಡ್ಲುಪೇಟೆ ಟೀಮ್ ಬಂದಿದೆ. ಇನ್ನು ಬರೋರಿದ್ದಾರೆ ಗುಂಡ್ಲುಪೇಟೆಯಿಂದ. ಇನ್ನು ಸೊ ಗುಂಡ್ಲುಪೇಟೆ ಟೀಮ್ ಬಂತು. ಇವಾಗ ಲೈಟಾಗಿ ಎಲ್ರಿಗೂ ಕೂಡ ಒಂದು ಟೀ ಮತ್ತು ಕಾಫಿ ಈ ಥರ ವ್ಯವಸ್ಥೆ ನಡೀತಿರುತ್ತೆ. ಸ್ವಲ್ಪ ಒಂದೆರಡು ಲೊಕೇಶನ್ ನೋಡೋಕೆ ಬಂದ್ವಿ. ಏಕೆಂದರೆ ಬೈಪಾಸ್ ಹತ್ರ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಶಿವಲಂಕಾರೇಶ್ವರ ದೇವಸ್ಥಾನ ಒಂದು ಹಿಸ್ಟಾರಿಕಲ್ ಪ್ಲೇಸು. ಇಲ್ಲಿ ಬಂದು ಲೊಕೇಶನ್ ನೋಡ್ಕೊಂಡು ಅದ್ಭುತವಾಗಿರೋಂಥ ಜಾಗ ಇಲ್ಲೇ. ಆದರೆ ಏನಾದರೂ ಇದಾಯಿತು ಅಂದರೆ ಇಲ್ಲೇ ಮೀಟಪ್ ಮಾಡೋಣ. ಹೌದು, ಅದಕ್ಕೋಸ್ಕರ ಇಲ್ಲಿ ಮೀಟಪ್ ಏನಾದ್ರು ಮಾಡಿದ್ರೆ ಇಲ್ಲೇ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇದೆ. ಇನ್ನು ಬರೋರಿದ್ದಾರೆ. ಬಂದ ಮೇಲೆ ಇಲ್ಲಿ ಜಾಯ್ನ್ ಆಗ್ತೀವಿ. ಆದಷ್ಟು ಬೇಗ ಬನ್ನಿ ಎಲ್ರೂ. ಏಕೆಂದರೆ ಇದು ಇವತ್ತಿನ ವೀಡಿಯೋ ನಾಳೆ ನೋಡ್ತಾ ಇರೋದು. ನೆಕ್ಸ್ಟ್ ಮೀಟಪ್ಗೆ ನೀವು ಆದಷ್ಟು ಬೇಗ ಬಂದಷ್ಟು ನಮಗೂ ಕೂಡ ಒಳ್ಳೆಯದು. ಸೊ ಆಲ್ಮೋಸ್ಟು ಬರ್ತಾ ಇದ್ದಾರೆ. ಇವಾಗ ಗುಂಡ್ಲುಪೇಟೆ ಟೀಮು ಬಂದಿದೆ. ಇನ್ನು ನಮ್ಮ ಕೊಳ್ಳೇಗಾಲ ಮತ್ತು ನಮ್ಮ ಚಾಮರಾಜನಗರ ಟೀಮ್ ಬರಬೇಕು. ಎಲ್ರಿಗೂ ಕೂಡ ಲೈಟಾಗಿ ವೆದರ್ ಸಪೋರ್ಟ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಟೀ ವ್ಯವಸ್ಥೆ ಮಾಡಿದ್ದೀವಿ. ಟೀ ತಗೊಂಡಿದ್ದಾರೆ ಮತ್ತು ಫುಡ್ ಎಲ್ಲ ವ್ಯವಸ್ಥೆ ಇದೆ. ಅದೆಲ್ಲ ಮುಂದೆ ಹೇಳ್ತೀವಿ. ಬಟ್ ಏನಪ್ಪ ಅಂದರೆ ಖುಷಿ ಆಯಿತು. ಒಂದು ಏನಪ್ಪ ಅಂದರೆ ಸಡನ್ನಾಗಿ ನಾವು 12:15 ತನಕ ಯಾರೂ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೆ. 12:15 ಆಯಿತು. 12:30 1 ಗಂಟೆ ತನಕ ಸಾಕಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಗಳು, ಸ್ನೇಹಿತರು
ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಇನ್ನು ಬರೋರು ಇದ್ದಾರೆ, ಯಾಕೆಂದರೆ ಸ್ವಲ್ಪ ಕೊಳ್ಳೇಗಾಲ ಏರಿಯಾ ಮತ್ತು ಸಮ್ ಅದರ್ ಪ್ಲೇಸಸ್ಸು ಸ್ವಲ್ಪ ಮಳೆ ಬರ್ತಾ ಇದೆ, ಜಿನುಗು ಮಳೆ ಅಂತ ಹೇಳ್ತೀವಲ್ಲ ಆ ಥರ ಬರ್ತಾ ಇದೆ. ಅದೆಲ್ಲ ಬರಲಿ. ನಿಲ್ಲಿ ತುಂತುರು ಸಂಚನ ನೋಡಿದ್ರೆ ನಮ್ಮ ಶಿವ ಅವರು ಹೇಳ್ಬಿಟ್ರು. ಸಿಂಚನ ಆಗ್ತಾ ಇದೆ. ಯಾಕಂದರೆ ನಮ್ಮ ಈ ಒಂದು ವಾತಾವರಣಕ್ಕೆ ಒಂದು ತಂಪಾದ ಒಂದು ವಾತಾವರಣ ಒದಗಿಸ್ತಾ ಇದೆ ನಮ್ಮ ಪ್ರಕೃತಿ ಸಹ. ಇದೆಲ್ಲ ಸೇರೋದು ತುಂಬ ಖುಷಿ ಆಗ್ತಾ ಇದೆ. ಮಿಕ್ಕ ಯಾರೆಲ್ಲ ಬರಬೇಕು ಬೇಗ ಖಂಡಿತ ಬನ್ನಿ, ನಮ್ಮನ್ನು ಸೇರಿ. ನಿಮ್ಮನ್ನು ನೋಡಿ ನಮಗೂ ಖುಷಿ ಆಗುತ್ತೆ, ನಮ್ಮನ್ನು ನೋಡಿ ನಿಮಗೂ ಖುಷಿ ಆಗುತ್ತೆ. ಬೇಗ ಬೇಗ ಬನ್ನಿ. ಯಾವಾಗಲೂ ಮಳೆ ಬರೋದು ಏನಕ್ಕೆ ಕೇಳೋ? ಏನಕ್ಕೆ? ಶುಭ ಸಂಕೇತ. ಶುಭ ಸಂಕೇತ ಅಂತ. ಈಗ ಮಳೆ ಬರ್ತೈತೆ ಅಂದರೆ ಇದೊಂದು ಶುಭ ಸಂಕೇತ. ನಮ್ಮ ಚಾಮರಾಜನಗರ ಜಿಲ್ಲೆಗೆ ಒಂದು ಶುಭ ಸಂಕೇತ. ಮೇಡಮ್, ನಿಮ್ಮ ಇಂಟ್ರೊಡಕ್ಷನ್ ಕೊಟ್ಬಿಡಿ. ಸೊ ನನ್ನ ನೇಮು ಶಾರದಾ ಅಂತ ಕೊಳ್ಳೇಗಾಲದಿಂದ ಬಂದಿರೋದು. Okay, ಪೇಜ್ super. ನೇಮ್ ಸರು ವರ್ಡ್ಸ್ ಅಂತ. ಸೊ ಫಸ್ಟ್ ಟೈಮು ಈ ಥರ ಎಲ್ಲ ಮೀಟಿಂಗ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ. ನಮ್ಮ ಚಾಮರಾಜನಗರದಲ್ಲಿ ಇಷ್ಟೊಂದೆಲ್ಲ ಕ್ರಿಯೇಟರ್ಸ್ ಇದ್ದಾರೆ ಅಂತ ಇವತ್ತೇ ಫಸ್ಟ್ ಟೈಮ್ ಇದು ಗೊತ್ತಾಗ್ತಿರೋದು. ಮಾಲ್ಟ್ ಸೊ ತುಂಬ ಖುಷಿ ಆಗ್ತಿದೆ. ಇವ್ರಿಗಿಲ್ಲ ಯಾರು? ಹೋಪ್ ಇನ್ನು ಯಾರ್ಯಾರು ಇವ್ರದ್ದು ಹಾಲ್ ಅಂತ. ಕ್ರಿಯೇಟಿಗಿನ್ನ ಬಂದಿಲ್ಲ ಜಾಯ್ನ್ ಆಗಿ ಬೇಗ ಓಕೆ ಮೇಡಮ್, ನಿಮ್ಮ ಇಂಟ್ರೊಡಕ್ಷನ್. ಸರ್ ನನ್ನ ನೇಮ್ ಸ್ನೇಹ ಶ್ರೀನಿವಾಸ್ ಅಂತ. ಪೇಜ್ ನೇಮ್ ಮತ್ತು ಯೂಟ್ಯೂಬ್ ಎಲ್ಲರಲ್ಲೂ ಸ್ನೇಹ ಶ್ರೀನಿವಾಸ್ ಅಂತ ಇದೆ. ನಾನು ಕೊಳ್ಳೇಗಾಲದಿಂದ ಬಂದಿರೋದು. ಜೊತೆಗೆ ಮೈಸೂರಲ್ಲೂ ಇರ್ತೀನಿ. ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಮಾಡ್ತೀನಿ. ಮೇಡಮ್, ನಿಮ್ಗೆ ಗೊತ್ತೇ ಇದೆ, ನಾನು ಗುಂಡ್ಲುಪೇಟೆ ಹುಡುಗಿ ತೇಜು ಪುಟ್ಟಪ್ಪ. ಎಲ್ಲ ಮೀಟ್ ಆಗ್ತಿರೋ ಒಂದು ಖುಷಿಗೋಸ್ಕರ ನಾನು ಬರಲೇಬೇಕು ಅಂತ ಬಂದಿದ್ದೀನಿ. ಒಂಥರ ನನಗೂ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ರಿಂದ ಎಲ್ಲ ಖುಷಿ ಆಗ್ತಾ ಇದೆ. ನೋಡೋಣ ಏನಾಗ್ತಿದೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ತುಂಬ ಎಕ್ಸಾಕ್ಟ್ ಖುಷಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಮೇಡಮ್ ಟೀ ಏನಾದ್ರು? ಹಾಂ, ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ. ಏನು ಮೇಡಮ್? ವೆಲ್ಕಮ್ ಟು ಯೂಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮಿಂದ ನಾವು ಇವಾಗ ಅಯ್ಯೋಪ್ಪ, ಅಷ್ಟು ದೊಡ್ಡ ಮಾತೇನಿಲ್ಲ. ಎಲ್ಲ ನಿಮ್ಮಿಂದ ನಿಮಗಾಗಿ, ನಮ್ಮಿಂದ ನಮಗಾಗಿ. ಮೇಡಮ್ ಇಲ್ಲ, ಪ್ಲ್ಯಾನ್ ಎಲ್ಲ ನಮ್ಮ ಪವನ್ ಮತ್ತು ನಮ್ಮ ಇವ್ರು ಇದ್ದಾರಲ್ಲ ಲಕ್ಷ್ಮೀ ಕಿಶೋರು, ಹಳೆ ಮೈಸೂರು ಚರಿತ್ರೆ, ಅವ್ರದ್ದು ಎಲ್ಲ ಪ್ಲ್ಯಾನ್. ನಮ್ಮ ಗುಂಡ್ಲುಪೇಟೆ ಟೀಮ್ ಇದೆ ಕಂಪ್ಲೀಟ್. ಬ್ರದರ್, ಹೇಗೆ ಅನ್ನಿಸ್ತಾ ಇದೆ? ಸೂಪರ್ ಆಗಿದೆ ಸರ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ಮ ಚಾಮರಾಜನಗರ ಡಿಸ್ಟಿಕಲ್ಲಿ ಬರುತ್ತೆ. ಹೌದು, ಯಾರೋ ಕಂಟೆಂಟ್ ಕ್ರಿಯೇಟರ್ಗಳು ಒಬ್ಬರು ಮೀಟ್ ಆಯ್ತಿದ್ವಿ, ಎಲ್ಲೋ ಒಂದ್ಸರಿ ಫೋನ್ ಕರೆದು ಮಾತಾಡ್ತಾ ಇದ್ವಿ, ಇಲ್ಲ ಎಲ್ಲರೂ ಕೊಲಾಬ್ ಮಾಡಿದಾಗ ಮೆಸೇಜ್ ಮಾಡ್ತಿದ್ವಿ. ಈ ಥರ ಒಂದು 20-25 ಜನ ಒಂದು ಕಡೆ ಬಂದು ಮೀಟ್ ಮಾಡ್ತಿದ್ದು ಗ್ರೇಟ್ ಥಿಂಗ್. ಇನ್ನೂ ಬರಲಿ, ಇನ್ನೂ ಜಾಸ್ತಿ ಜನ ಬಂದಾಗ ಇನ್ನೂ ನಾಲೆಡ್ಜ್ ಶೇರ್ ಆಗುತ್ತೆ ಎಲ್ಲರೂ. ಖಂಡಿತ. ಒಬ್ಬೊಬ್ರಿಗೆ ಒಂದೊಂದು ಇನ್ಫಾರ್ಮೇಷನ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಐಡಿಯಾ ಇರುತ್ತೆ, ಒಬ್ಬೊಬ್ರು ಒಂದೊಂದು ಥರ ರಿಚ್ಗಳು ಮಾಡ್ತಿರ್ತಾರೆ. ಸೊ ಎಲ್ಲ ಒಂದು ಕಡೆ ಸೇರಿದಾಗ ಐಡಿಯಾ ಚೆನ್ನಾಗಿ ಶೇರ್ ಆಗುತ್ತೆ. ನಾವು ಇನ್ನೂ ನಮ್ಮ ಡಿಸ್ಟ್ರಿಕ್ಟ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಖಂಡಿತ ಸೂಪರ್ ಆಗಿದೆ. ಥ್ಯಾಂಕ್ ಯು ಬ್ರದರ್. ನಮ್ಮ ಸ್ಟಾರ್ಟಿಂಗು ನನಗೆ ಧೈರ್ಯ ಬಂದದೆ ಇವ್ರು 4 ಜನ ನೋಡಿ. ಇವ್ರು 4 ಜನ ಬಂದರು, ನನಗೆ ಆವಾಗ ಸದ್ಯ ಬರ್ತಾ ಇದ್ದಾರೆ ಅನ್ನೋ ಒಂದು ನಾವೇನಂದ್ರೆ ಎಲ್ಲೇ ಹೋದ್ರು ಕೂಡ ಒಂದು 1 hour 2 hours ಮುಂಚೆ Early. ತಗೊಂಡು ನಾವು ಹೋಗ್ತೀವಿ. ಯಾಕಂದರೆ ನಂದು ಈಗಂತಲ್ಲ, ಸ್ಕೂಲ್ ಟೈಮಿಂದ ನಾನು ಇಂಟರ್ವ್ಯೂಗೆ ಹೋಗ್ಬೇಕಾರಾಗಲಿ, ಕಂಪ್ನಿಗೆ ಹೋಗ್ಬೇಕಾರಾಗಲಿ, ಯಾವಾಗ ನಾವು 1 hour ಮುಂಚೆ ನಾನು ಹೋಗಿರ್ತೀನಿ. ನಿಧಾನಕ್ಕೆ ಹೋದ್ರೆ ಏನಾಗುತ್ತೆ ಅಂತಂದರೆ ನಾವು ಅಂದ್ಕೊಂಡಿರೋ ಕೆಲಸ ಆಗಲ್ಲ, ಫ್ರೀ ಇರಲ್ಲ. ಫ್ರೀ ಇದ್ದಿದ್ದರಿಂದ ನಾವು ಈಗ ಒಬ್ರು ಪರಿಚಯ ಮಾಡೋದಕ್ಕಾಗಲಿ, ಒಂದು ವಿಷಯ ನಮ್ಮ ಬಗ್ಗೆ ಶೇರ್ ಮಾಡೋದಕ್ಕೆ, ಇಲ್ಲ ನಮ್ಮ ಚಾನಲ್ ಬಗ್ಗೆ ತಿಳಿಸೋದಕ್ಕಾಗಲಿ ಅದು ಟೈಮ್ ಸಿಗುತ್ತೆ. ಈ ಥರ ಎಲ್ಲ ನಾವು ಫಾಲೋ ಮಾಡಿದ್ರೆ, ಟೈಮ್ಗೆ ಒಂದು ಟೈಮ್ ಕೊಟ್ಟರೆ ನಾವು ಮುಂದುವರಿಯೋದಂತೂ ಗ್ಯಾರಂಟಿ. ಖಂಡಿತ. ಬ್ರದರ್ ಹೇಗಿದೆ? ಅರುಣ್ ಚಿಟ್ಟು. ಓಕೆ, ನಮ್ಮ ಬ್ರದರು ಮೊದಲೇ ಬಂದಿದ್ರು ಅಲ್ಲಿ ನೋಡಿ. ಎಲ್ಲ ತುಂಬ ಖುಷಿ ಆಯಿತು. ಸೊ ಎಲ್ಲರೂ ಅಂದರೆ ಎಲ್ಲರನ್ನೂ ನಾವು ರೀಲ್ಸಲ್ಲಿ ಕೂಡ ಇವರು ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ನಾವು ನೋಡ್ತಾ ಇದ್ವು. ಸೊ ಎಲ್ಲರೂ ಕೂಡ ಕಂಟೆಂಟ್ ಮಾಡೋರಾಗಲಿ, ರೀಲ್ಸ್ ಮಾಡೋರಾಗಲಿ, ಒಂದು ನಮ್ಮ ಯಾವುದೋ ಒಂದು ಮಾಹಿತಿ ಕೊಡೋರಾಗಲಿ, ಎಲ್ಲರೂ ಕೂಡ ಸಿಕ್ಕಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಬ್ರದರ್. ನಮ್ಮ ರವಿ ತೇಜ, ಕಾಳಿದಾಸ ಅಂತಲೇ ಹೇಳ್ಬೋದು. ಚಾಮರಾಜನಗರ ಡಿಸ್ಟಿಕಲ್ಲಿ ಇಷ್ಟೊಂದು ಒಂದು ಸಹೋದರತ್ವ ಬೆಳೆಯೋದಕ್ಕೋಸ್ಕರ ನಾವು ಎಲ್ಲ ಒಟ್ಟಿಗೆ ಸೇರಿದ್ವಿ. ಇವತ್ತಿನ ದಿವಸ ಏನು ನಮ್ಮ ಚಾಮರಾಜನಗರ ಡಿಸ್ಟಿಕಲ್ಲಿ ಏನು ಆಗು ಹೋಗು ಇದೆ, ಇದರ ಭವ್ಯ ಇತಿಹಾಸವನ್ನು ಇಲ್ಲಿ ಚರ್ಚೆ ಮಾಡಲಾಗ್ತದೆ. ಈ ವೇದಿಕೆ ಒಂದು ಅತ್ಯದ್ಭುತವಾದಂಥ ವೇದಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ತುಂಬ ಜನ ಬಂದಿದ್ದಾರೆ. ಇಲ್ಲಿ ಅತ್ಯುತ್ತಮವಾದ ಚರ್ಚೆಯನ್ನು ಮಾಡೋದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣಕರ್ತರಾದಂತಹ ಅರುಣ್ ಚಿಟ್ಟು ಹಾಗೂ ಪವನ್ ಕುಮಾರ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಇನ್ನೂ ಬರೋರಿದ್ದಾರೆ, ಬಂದಮೇಲೆ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಇಲ್ಲ ಚಾಮರಾಜನಗರ ಅಂತ ಹೇಳ್ತಾರೆ, ಬಟ್ ಅದು ಹೋಗ್ಬೇಕು. ನನ್ನ ಇಂಟೆನ್ಷನ್ ಇರೋದಷ್ಟೇ, ಎಲ್ಲರನ್ನೂ ಕೇಳ್ಕೊಳ್ಳೋದು ಇಷ್ಟೇ. ಆ ಇಂಟೆನ್ಷನ್ ಹೋಗಿಸ್ಬೇಕು. ಯಾವ್ಯಾವ ಥರ ಐಡಿಯಾ ಕೊಡ್ತೀರಾ ತಗೊಳ್ಳೋಕೆ ಎಲ್ಲ ರೆಡಿ ಆಗಿದ್ದಾರೆ. ಇನ್ನೊಂದೇನಂದ್ರೆ, ಬೇರೆ ಡಿಸ್ಟ್ರಿಕ್ಟ್ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಪ್ರಕಾರ, ಯಾರು ಗೊತ್ತಿದ್ರೆ ಏನು ತಪ್ಪಿದ್ರೆ, ಜಿಲ್ಲಾಡಳಿತ ಇಲ್ಲೂ ಕೂಡ ಹೆಲ್ಪ್ ಮಾಡೋದಿಲ್ಲ ಕ್ರಿಯೇಟರ್ಗೆ. ಆದರೆ ನಮ್ಮ ಜಿಲ್ಲಾಡಳಿತ ನಮ್ಮ ಜೊತೆ ಇದೆ. ಅವ್ರದ್ದೇನೆ ಪ್ಲಾನ್ ಇಲ್ಲ, ಪ್ಲಾನ್ ಅಂತಲ್ಲ, ಅವರೊಂದು ಐಡಿಯಾ ಕೊಟ್ಟಿದ್ದಾರೆ. ನಮ್ಮ ಟೂರಿಸಂ ಆಗಿರ್ಬೋದು, ನಮ್ಮ ಮಾತಾಡಬೇಕು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಅತಿ ಹೆಚ್ಚಾಗಿ ಇತಿಹಾಸವನ್ನು ನಾವು
ಹೊರ ರಾಜ್ಯಗಳಿಗಾಗಿರ್ಬೋದು ಅಥವಾ ನಮ್ಮ ಇಲ್ಲೇ ತಿಳಿದೇ ಇರೋಂಥವ್ರಿಗೂ ತಿಳಿಸೋಂಥ ಒಂದು ಅವಕಾಶ ಆಗಬೇಕು. ಮತ್ತೆ ಇನ್ನೇನಪ್ಪ ಅಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ ಒಗ್ಗಟ್ಟಾಗಿ ಒಳ್ಳೆಯದನ್ನ ಹೇಳೋದ್ರ ಜೊತೆಗೆ ಕೆಟ್ಟದನ್ನು ಸಹ ಹೇಳ್ಬೇಕು. ಅದು ಮುಖ್ಯವಾದ ಇಂಟೆನ್ಷನ್ ಅಂತ. ಯಾಕಂದ್ರೆ ಒಳ್ಳೇದನ್ನ ಮಾತ್ರ ಹೇಳಿದಾಗ ಕೆಟ್ಟದ್ದು ನಡೆಸ್ತು ಅಂದ್ರೆ ಅದ್ರ ಬಗ್ಗೆ ನಾವು ಮಾತಾಡಲ್ಲ, ಅಥವಾ ಇನ್ಯಾವುದೋ ಭಯಕ್ಕೆ ಎದುರ್ಕೊಬಿಡುವಂಥದ್ದು, ಅಥವಾ ಇನ್ಯಾವುದೋ ಬ್ಯಾಡ್ ಕಮೆಂಟ್ ಆಗ್ತಾನೆ ಅಂತ ಎದುರ್ಕೊಳ್ಳೋಂಥದ್ದು ಅದೆಲ್ಲ ಇರಬಾರ್ದು. ಏನೇ ಕೆಟ್ಟದಾದ್ರೂ ಸಹ ಶೇರ್ ಮಾಡ್ಕೊಳ್ಳಿ, ಅದಕ್ಕೂ ಸಹ ಸಪೋರ್ಟ್ ಕೇಳಿ. ನಿಮ್ಗೆ ಏನಾದರೂ ತೊಂದರೆ ಆದರೆ ಅಥವಾ ಬೇರೆ ಕಡೆಯಿಂದ ಎಲ್ಲದಕ್ಕೂ ಒಟ್ಟಿಗೆ ನಿಂತ್ಕೊಳ್ತೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸಭೆಯಲ್ಲಿ. ಧನ್ಯವಾದ. ಭಾಷಣನೇ ಮಾಡ್ಬಿಟ್ಟಲ್ಲ. ಅರ್ಧ ಗಂಟೆ ಬೇಕು ಆಗಲ್ಲ. ಇಷ್ಟೊಂದಿಗೂ ಅದ್ಭುತವಾಗಿ ಭಾಷಣ ಮಾಡಿದಂತ ನಮ್ಮ ರವಿಯವರಿಗೆ ಧನ್ಯವಾದ ಸರ್. ಇಲ್ಲಿಗೆ ಮುಗಿಸೋಣ ಅವ್ರದ್ದು. ಇನ್ನು ಅರ್ಧ ಗಂಟೆ 1 ಗಂಟೆ ಕೊಡಕ್ಕೆ ಏನಂತಂದ್ರೆ ಎಲ್ಲರೂ ಮನವಿ, ಎಲ್ಲರಿಗೂ ಟೈಮ್ ಕೊಡ್ತೀವಿ. ಏನಂತಂದ್ರೆ ಜಸ್ಟ್ ಇನ್ಫಾರ್ಮೇಶನ್. ನನ್ನ ಹೆಸರು ಹೇಮಂತ್ ಸಿ ಶೇಖರ್ ಅಂತ. ನನ್ನದೇ ಹೆಸರಲ್ಲಿ ಒಂದು ಇನ್ಸ್ಟಾ ಅಕೌಂಟ್ ಮಾಡ್ಕೊಂಡಿದ್ದೀನಿ. ನಾನು ಬೇಸಿಕ್ ಬಂದು ನಮ್ಮ ಲೋಕಲ್ ಇರೋ ಇತಿಹಾಸನ ಸರಿಯಾದ ರೀತಿಯಲ್ಲಿ ತಿಳಿಸ್ಬೇಕು ಅಂತ. ವೈಭವೀಕರಿಸಬಾರ್ದು ನಮ್ಮ ಇತಿಹಾಸನ ಏನಿದೆ ಇತಿಹಾಸ ರೀತಿಯಲ್ಲಿ ಹೇಳಬೇಕು. ನಿಜವಾದ ಘಟನೆ ಏನು ನಡೆದಿದೆ ಆ ಘಟನೆಗಳನ್ನ ಸರಿಯಾದ ರೀತಿಯಲ್ಲಿ ಹೇಳ್ತಾ ಬರಬೇಕು. ಮತ್ತು ಇತಿಹಾಸ ಅಂದ ತಕ್ಷಣ ತುಂಬ ದೊಡ್ಡ ರಾಜಮನೆತನಗಳು, ತುಂಬ ದೊಡ್ಡ ರಾಜರು ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಪಾಳೆಗಾರರು ಅವರು ಇತಿಹಾಸಕಾರರೇ. ಒಂದು ಸಣ್ಣ ದೇವಸ್ಥಾನದಲ್ಲಿ ಒಂದು ಕಲ್ಲನ್ನು ನಿರ್ಮಾಣ ಮಾಡಿದರೆ ಅವರು ಇತಿಹಾಸಕಾರರೇ. ಈ ಸುಮಾರು ಊರಲ್ಲಿ ನಾವು ತುಂಬ ಊರುಗಳಲ್ಲಿ ನೋಡಿದ್ದೀವಿ, ಎಷ್ಟೋ ವೀರ್ಗಳಿದೆ. ಆ ವೀರ್ಗಳು ಯಾರು ಅನ್ನೋದು ಗೊತ್ತಿಲ್ಲ, ಆ ವೀರ್ಗಳಲ್ಲಿ ಹೆಸರು ಇರೋದಿಲ್ಲ. ಅವನೊಬ್ಬ ಇತಿಹಾಸಕಾರನೇ, ಅವನಿಗೂ ಆ ಊರು ಉಳಿದಿರುತ್ತೆ. ಆ ರೀತಿ ಕಥೆಗಳನ್ನ, ಗೊತ್ತಿಲ್ಲದಿರೋ ಕಥೆಗಳನ್ನ, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಥೆಗಳನ್ನ ನಾನು ಹೇಳ್ತಾ ಬರ್ತೀನಿ ನನ್ನ ಚಾನಲಲ್ಲಿ. ಇಷ್ಟು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವು ಅಂತ, ದೇಶವಳ್ಳಿ ಶಿವು ಅಂತ. ಪ್ರಸ್ತುತ ನಾನು ಸತ್ಯಮರಳ್ಳಿ ಸಲೂನಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಇದೆ. ನನ್ನ ಒಂದು ಆಸೆ ಏನಪ್ಪ ಅಂದರೆ ನಮ್ಮ ಗ್ರಾಮೀಣ ಭಾಗದ ಆಚರಣೆ ಅಂದರೆ ಸೊಗಡನ್ನು ವೈಜ್ಞಾನಿಕವಾಗಿ ಏಕೆ ಆಚರಿಸ್ತಾರೆ ಅನ್ನೋದನ್ನು ವಿಡಿಯೋ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಈ ಆಸೆ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿಯಾಗಿದೆ. ನನಗೆ ಇನ್ನಷ್ಟು ಬಲ ಬಂದಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಆಗಿದೆ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ನನ್ನ ಹೆಸರು ಮಿಮಿಕ್ರಿ ರಾಜು ಅಂತ. ನಾನು ಗುಂಡ್ಲುಪೇಟೆಯಿಂದ ಬಂದಿದ್ದೇನೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಗಡಿನಾಡು ಎಮರ್ಜಿ ನ್ಯೂಸ್ ಚಾನಲ್ನ ಮಾಡಿಕೊಂಡು ಯೂಟ್ಯೂಬ್ ಮಾನಿಟೈಸೇಷನ್ ಆಗಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ನಾನು ಗುಂಡ್ಲುಪೇಟೆ ಕ್ಷೇತ್ರದ ಸಮಗ್ರ ಸುದ್ದಿಗಳನ್ನು, ಶಿಕ್ಷಣ, ಮಾಹಿತಿ, ಮನೋರಂಜನೆ ಈ ಎಲ್ಲ ಒಂದು ಅಂಶಗಳನ್ನ ಇಟ್ಕೊಂಡು ನಾನು ಕಂಟೆಂಟ್ಗಳನ್ನ ಮಾಡ್ತಾಯಿದ್ದೇನೆ. ಹಾಗಾಗಿ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು. ನನ್ನ ಹೆಸರು ಅರುಣ್ ಚಿಟ್ಟು ಅಂತ. ನಂದು ಸಂತೆಮರಳಿ ಊರು. ನನ್ನ ವಿಡಿಯೋ ಕಂಟೆಂಟ್ಗಳು ಒಂದು ಕೃಷಿಯಾಗಿರುತ್ತೆ. ಜೊತೆಗೆ ನಮ್ಮ ಸ್ಥಳೀಯ ಹಬ್ಬಗಳು ಅಂದರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಹಬ್ಬಗಳು, ದೇವಸ್ಥಾನಗಳು ಪ್ರೆಸೆಂಟ್ ಏನಿದೆ ಅದನ್ನು ತಿಳಿಸ್ತಿದ್ದೀನಿ. ಇತಿಹಾಸದ ಬಗ್ಗೆ ನನಗೆ ಅಷ್ಟೊಂದು ತಿಳ್ಕೊಂಡಿಲ್ಲ. ಜೊತೆಗೆ ನಮ್ಮ ಜಿಲ್ಲೆಯ ಸಾಧಕರುಗಳು, ಅದು ಕೃಷಿಲಾಗಿರಲಿ, ಸ್ಪೋರ್ಟ್ಸಲ್ಲಾಗಿರಲಿ, ಸಾಮಾಜಿಕವಾಗಿರಲಿ, ಅವರ ಅಚೀವ್ಮೆಂಟ್ಗಳನ್ನ ಸಾಮಾಜಿಕ ಜಾಲತಾಣದ ಮೂಲಕ ನಮ್ಮ ಎಲ್ಲ ಜನರಿಗೂ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಆಗಿಂದಲೂ ವರ್ಕ್ ಮಾಡ್ತಾ ಬಂದಿದ್ದೀನಿ. ಮತ್ತೆ ಆಲ್ಮೋಸ್ಟ್ ಇದುವರೆಗೂ ಒಂದು 4,000 ಪೋಸ್ಟ್ ಮಾಡಿ ಬ್ರೆಡ್ ಆಗಿರ್ಬೋದು, ಮತ್ತೆ ಜಾಬ್ ರಿಕ್ವೈರ್ಮೆಂಟ್ ಆಗಿರ್ಬೋದು, ಬೇರೆ ಥರ ಹೆಲ್ಪ್ ಆಗಿರ್ಬೋದು. ಸೊ ಈ ಥರ ಸಾರ್ವಜನಿಕರಿಗೆ ಹೆಲ್ಪ್ ಆಗುತ್ತೆ ಮುಖ್ಯ ಉದ್ದೇಶ ಆಗಿ ನಮ್ಮ ಗುಂಡ್ಲುಪೇಟೆ ಪೇಜ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವನ ಹೆಸರು ರಂಜನ್ ಅಂತ. ಇವನು ಕುದೇರ್ ಗ್ರಾಮ ನಮ್ಮ ಪಕ್ಕದಲ್ಲೇ, ಎಲ್ಲರಿಗೂ ನಮ್ಮ ಚಾಮೂರ್ ಗೊತ್ತಿದೆ, ಅದೇ ಊರವರು. ಅಲ್ಲೇ ಕೆಲಸ ತಗೊಂಡಿದ್ದ, ಒಂದಷ್ಟು ಗಿಮಿಕ್ ಮಾಡ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ಈಗ ಅಲ್ಲಿ ಹೆಣ್ಣು ಸಿಗಲ್ಲ ಅಂದ್ಬಿಟ್ಟು ಬೆಂಗಳೂರಿಗೆ ಎದ್ದುಬಿಟ್ಟ. ಮದುವೆನೂ ಆಯ್ತು ಹೋದ ತಿಂಗಳು. ಆರಾಮಾಗಿ ಸರಿನಾ? ನನಗಿಂತ ಮೊದಲು ವಿಡಿಯೋ ಶುರು ಮಾಡ್ದವ್ ಇವನು. ಅದೇ ನೀವು ಪ್ರೊಫೆಸರ್ ತರ ಭಾಷಣ ಮಾಡ್ಬಿಡ್ತೀರ. ಎಲ್ಲರೂ ಹೊಟ್ಟೆ ಬೇರೆ ಹಸಿತೈತೆ, ಅದ್ರ ಜೊತೆ ಇವನು ಕೊರೆಯಕ್ಕೆ ಶುರು ಮಾಡ್ಬಿಟ್ಟ ಅಂತ ಬೇಜಾರಾಗೋಯ್ತಾರೆ. 25 ಲಕ್ಷ ಖರ್ಚಲ್ಲಿ ಒಂದು ದೇವಸ್ಥಾನ ಹಾಸನ ಹತ್ರ ಒಂದು ದೇವಸ್ಥಾನ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ ಇವರು. ಮತ್ತೆ ನಾನು ಪರಿತ್ರಣ ಫೌಂಡೇಶನ್ ಅಂತ ಇದೆ, ಹುಡುಗರೆಲ್ಲ ಇದ್ದಾರೆ. ಎವ್ರಿ ವೀಕೆಂಡ್ ಕ್ಲೀನಿಂಗ್ ಇರುತ್ತೆ. ಯಾವುದಾದ್ರೂ ದೇವಸ್ಥಾನ ಸ್ವಚ್ಛತೆ ಇರ್ಬೋದು, ಯಾವುದೇ ಇದ್ರೂ ಕೂಡ ಬಂದು ಕ್ಲೀನ್ ಮಾಡ್ತಾರೆ. ಟೀಮ್ ಇದೆ. ಅಕಸ್ಮಾತ್ ನಮ್ಮ ಚಾಮರಾಜನಗರದಲ್ಲಿ ಏನಕ್ಕೆ ಕರೆಸ್ತಾ ಇದ್ರೆ, ನಮ್ಮ ಚಾಮರಾಜನಗರದಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಆ ಥರ ದೇವಸ್ಥಾನ ಆಗಿರ್ಬೋದು, ಜೀವಂತರಾಮ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕ್ಲೀನಿಂಗ್ ಇರ್ಬೋದು, ದೇವಸ್ಥಾನ ಗಲೀಜಾಗಿರ್ಬೋದು. ಈಗ ನಮ್ಮ ಸಲ ಒಂದು ವಿಡಿಯೋ ಮಾಡಿದ್ರು ಲಕ್ಷ್ಮೀ ವಿಶ್ವಾಸರು, ಜನನ ಮಂಟಪ ಚಾಮರಾಜ ಒಡೆಯರವ್ರದ್ದು, ಅದೇ ಗಲೀಜಾಗಿದೆ. ಯಾರೇ ಕೇಳಿದ್ರು ಚಿಕ್ಕಮಗಳೂರು, ಹಾಸನ ಬಿಟ್ಟರೆ ಬೇರೆ ಸ್ಟೇಟ್ ಆಗಿದ್ರೆ ಆಕ್ಚುಲಿ ಹೇಳ್ಬೇಕು ನಗರದಲ್ಲೂ ತುಂಬಾ ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್. ಓಕೆ, ಕಾಣ್ತಾ ಇಲ್ಲ. ಓಕೆ, 3, 2, 1.
ತುಂಬ ಖುಷಿ ಆಯಿತು. ಸೊ ನಮ್ಮ ಒಗ್ಗಟ್ಟು ಮತ್ತು ನಮ್ಮ ಗುಂಡ್ಲುಪೇಟೆ ತಾಲೂಕಿಂದ ಸುಮಾರು ಜನ ಬಂದರೆ ಒಂದು ಮೆಸೇಜ್ನ ನೋಡಿ ಪರ್ಸನಲ್ ಆಗಿ ಯಾರು ಇನ್ವೈಟ್ ಮಾಡಿ ಮಾಡೋದಾಗಿಲ್ಲ ಅಂತ ಯಾರು ಬೇಜಾರು ಮಾಡ್ಕೊಂಡ್ರೆ ಒಂದು ಮೆಸೇಜ್ ನೋಡಿದ ತಕ್ಷಣ ಬಂದಿದ್ದೀರಾ, ಅದು ಈ ಭೇಟಿ ಅಂತ ಅನಿಸ್ತು. ತುಂಬ ಖುಷಿ ಆಯಿತು. ಇದೇ ಥರ ಅವಾಗ ಮೀಟಪ್ ಆಗ್ತಿರಲ್ಲ. ಮತ್ತು ಮೊದಲನೇದಾಗಿ ಪವನ್ ಮತ್ತು ಅರುಣ್ ಅವರು ಮತ್ತು ಮಧು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಕೊಡ್ತೀನಿ. ಸೊ ನಮ್ಮ ಚಾಮರಾಜನಗರ ಥ್ಯಾಂಕ್ ಯು ಜಾನಪದ ಕಲೆಗಳ ತವರೂರು, ಜಾನಪದ ಕಲೆಗಳ ತವರೂರು, ಜಾನಪದ ಕಲೆಗಳ ತವರೂರು. ಮಾದಪ್ಪ ಮಾತ್ಮಲೆ ಮಾದಪ್ಪ. ನೆಕ್ಸ್ಟ್ ಹಿಂಗೆ ಮೀಟಪ್ ಸೇರ್ರಪ್ಪ. ಆನಮಲೆ ಜೇನುಮಲೆ ಗುಂಜುಮಲೆ ಗುರ್ಗಂಜುಮಲೆ 77 ಮಲೆಯಲ್ಲಿ ತಪ್ಪದ ನಡೆದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾಲಾಪುರ ಪಾದ ಕುಂತ ಉಗೇಂದ್ರಪ್ಪ. ಬತ್ತಿ ಉಬತ್ತಿ ಸುರ್ಬತ್ತಿ ಸುರ್ಸುರ್ಬತ್ತಿ ಸಾಂಬ್ರಾಣಿ ಬತ್ತಿ ಸಿರಿಗಂಧದ ಬಾವುತ್ ಕುಟ್ಟಿ ಬಿದಿರ ಗುತ್ತಿ ಒಳಗೆ ಒಡೆದು ಮುಡಿರ್ಕಂತ ನಾಗು ಮರೆಯನ ಒಡೆಯನ ಪಾದ ಕುಂತ ಉಗೇಂದ್ರಪ್ಪ. कौन से बने कौन से बने ಇಷ್ಟು ಜನ ಯೂಟ್ಯೂಬರ್ಸ್ಗಳು ಕ್ರಿಯೇಟರ್ಸ್ಗಳು ಇದೆ ಅಂತ ನನಗೆ ಇವತ್ತೇ ನಾನು ಫಸ್ಟ್ ಗೊತ್ತಾಯ್ತು. ಹಾಗಾಗಿ ಮುಂದಿನ ದಿನದಲ್ಲಿ ಇನ್ನೂ ನಮ್ಮ ಗುಂಡ್ಲುಪೇಟೆಯಲ್ಲಿ ಏನೇ ಒಂದು ಇದಾದರೂ ಕೂಡ ಅದನ್ನು ಸಮಾಜಕ್ಕೆ ತೋರಿಸುವಂಥ ನಿಟ್ಟಿನಲ್ಲಿ ಸತ್ಯ ಮತ್ತು ನಿಷ್ಠೆ ಪ್ರಾಮಾಣಿಕ ಎಲ್ಲ ರೀತಿಯಲ್ಲೂ ಕೂಡ ಒಂದು ಮಾರಿ ಹೆಂಗೆ ಕುಣಿತಾ ಇದ್ದೀರಾ? ನಮಸ್ಕಾರ ಚಾಮರಾಜನಗರ, ನಾನು ನಿಮ್ಮ ಅರುಣ್ ಚಿಟ್ಟು. ನಾವು ಏನು ಕಳೆದ ಒಂದು ವಾರದಿಂದ ಕಂಟೆಂಟ್ ಕ್ರಿಯೇಟರ್ಸ್ ಮೀಟಪ್ ಅಂತ ಏನು ಪ್ಲ್ಯಾನ್ ಮಾಡಿದ್ವಿ, ಇವತ್ತು ನಮ್ಮ ಈ ಮೀಟಪ್ಪು ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಬಂದಂಥ ಎಲ್ಲ ಕ್ರಿಯೇಟರ್ಸ್ಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಅವರಿಗೆ ಮುಂದಿನ ದಿನಗಳಲ್ಲಿ ಡೇಟ್ನ ಫಿಕ್ಸ್ ಮಾಡ್ತೀವಿ. ಆದಷ್ಟು ನಮ್ಮ ಚೆಲುವ ಚಾಮರಾಜನಗರದ ಕಂಟೆಂಟ್ ಕ್ರಿಯೇಟರ್ಗಳು, ನೀವು ಚಿಕ್ಕ ಕಂಟೆಂಟ್ ಕ್ರಿಯೇಟ್ ಆಗಿರಲಿ ಅಥವಾ ದೊಡ್ಡ ಕ್ರಿಯೇಟರ್ ಆಗಿರಲಿ, ಎಲ್ಲರೂ ಕೂಡ ಬಂದು ಸೇರಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು.